ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಎಸ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಸಿಂಗ್ ಮಾರ್ಕ್ಸ್ನ ಬದಲಾವಣೆ ಕೂಡ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಹೌದು, ಈ ವರ್ಷ ನಿಮಗೆ ಇಂಪ್ಲಿಮೆಂಟ್ ಆಗಿದೆ. ಪಾಸಿಂಗ್ ಮಾರ್ಕ್ಸ್ ಚೇಂಜಸ್ ಮಾಡಿದ್ದಾರೆ. ಈ ಹಿಂದೆ ಇದ್ದ ರೀತಿ ಇರೋದಿಲ್ಲ, ಈ ಬಾರಿ ನಿಮಗೆ ಟಫ್ ಆಗುತ್ತೆ. ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಳೆದ ಬಾರಿ ಏನಿತ್ತು ಅಂದ್ರೆ, ಲಾಸ್ಟ್ ಇಯರ್ ಅಲ್ಲಿ ಏನಿತ್ತು ಅಂದ್ರೆ ಕೋವಿಡ್ ಇತ್ತು, ಅದರ ನೆಕ್ಸ್ಟ್ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂತಾ ಬಂದ್ರು. ನಿಮಗೆ ಶೇಕಡ 25% ಅಷ್ಟೇ, ಶೇಕಡ 25% ಅಷ್ಟೇ ನಿಮಗೆ ಈ ಹಿಂದೆ ಪಾಸಿಂಗ್ ಮಾರ್ಕ್ಸ್ ಕೂಡ ಇತ್ತು, 25 ಇತ್ತು. ಈಗ ಅದನ್ನ ಇನ್ಕ್ರೀಸ್ ಮಾಡಿ ಈಗ ಶೇಕಡ 35% ಪಾಸಿಂಗ್ ಮಾರ್ಕ್ಸ್ ನ ಕೂಡ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಅದು ಈ ವರ್ಷದಿಂದ ಆಗಿರುತ್ತೆ. ಕಳೆದ ಬಾರಿ ಗ್ರೇಸ್ ಮಾರ್ಕ್ಸ್ ದೊಡ್ಡ ಕಾಂಟ್ರವರ್ಸಿ ಆಯಿತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರಕ್ಕೆ, ಅದಾയത് ಶಿಕ್ಷಣ ಸಚಿವರಿಗೆ ಡೈರೆಕ್ಟ್ ಒಂದು ಸೂಚನೆಗಳು ಕೊಟ್ಟರು, ಎಡೆಗೆ ಕೊಟ್ಟರು. ಸಿಎಂ ಹೇಳಿದ್ದಾರೆ ಗ್ರೇಸ್ ಮಾರ್ಕ್ಸ್ ನ ಕೊಡಬೇಡಿ ಅಂತ. ಅದರ ಅನ್ವಯ ಈಗ 20% SLC ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ನ ಕೊಟ್ಟು ಪಾಸ್ ಮಾಡ್ತಾ ಇದ್ರು. ಅದನ್ನ ರೆಡ್ಯೂಸ್ ಮಾಡಿ ಈಗ ಈ ವರ್ಷದಿಂದ ಬರೀ 10% ಅಷ್ಟೇ, ಶೇಕಡ 10% ಅಷ್ಟೇ ನಿಮಗೆ ಗ್ರೇಸ್ ಮಾರ್ಕ್ಸ್ ನಾವು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ಬೇಕಾದ್ರೆ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಗ್ರೇಸ್ ಮಾರ್ಕ್ಸ್ ಈಗ ಅಪ್ಲಿಕೇಬಲ್ ಆಗುತ್ತೆ, ಈಗ 10% ನಿಮಗೆ ಕೊಡ್ತಾರೆ ಅಂತ. ಈಗ ನಂತರ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತೀನಿ, ಪಾಸಿಂಗ್ ಅಂಕದ ಬಗ್ಗೆ ಮಾತಾಡ್ತೀನಿ. ಶೇಕಡ 25 ಇದ್ದು ಈಗ 35% ಕೂಡ ಮಾಡಿದ್ದಾರೆ. ಅಂದರೆ ನೀವು ಪ್ರಥಮ ಭಾಷೆಯಲ್ಲಿ, ಫಾರ್ ಎಕ್ಸಾಂಪಲ್ ಪ್ರಥಮ ಭಾಷೆ ಕನ್ನಡದಲ್ಲಿ ನೀವು 100ಕ್ಕೆ ಕಂಪಲ್ಸರಿ 35 ತೆಗೆಯಲೇಬೇಕು. 100ಕ್ಕೆ 35 ಕಂಪಲ್ಸರಿ ನೀವು ತೆಗಿಬೇಕು. ಕನ್ನಡ ಭಾಷೆಯಲ್ಲಿ 100ಕ್ಕೆ ಪರೀಕ್ಷೆ ಬರೀತಾರೆ, ಅದರಲ್ಲಿ 35ನ ಕಂಪಲ್ಸರಿ ತೆಗಿಬೇಕು. ಉಳಿದ ವಿಷಯದಲ್ಲಿ 80, ಉಳಿದ ವಿಷಯದಲ್ಲಿ ನೀವು 80 ಅಂಕಗಳಿಗೆ ಪರೀಕ್ಷೆ ಕೂಡ ಬರೀತೀರಾ, ಅಲ್ಲಿ 80ಕ್ಕೆ 28 ನೀವು ಕಂಪಲ್ಸರಿ ತೆಗಿಬೇಕಾಗುತ್ತೆ. ಈ ಹಿಂದೆ ಇದ್ದಿದ್ದು ಚೇಂಜಸ್ ಆಗಿ ಬದಲಾವಣೆ ಕೂಡ ಮಾಡಿದ್ದಾರೆ. 80ಕ್ಕೆ ನೀವು ಕಂಪಲ್ಸರಿ 28 ತೆಗಿಬೇಕಾಗುತ್ತೆ. ಇಂಟರ್ನಲ್ಸ್ ಎಲ್ಲ ಸೇರಿಸಿ ನಿಮಗೆ 35 ಆಗ್ಲೇಬೇಕಾಗುತ್ತೆ. SLC ಕೂಡ ಇದೇ ರೀತಿ 100ಕ್ಕೆ ನೀವು ಕಂಪಲ್ಸರಿ 35 ತೆಗಿಬೇಕಾಗುತ್ತೆ. ಇಂಟರ್ನಲ್ಸ್ ಸೇರಿ ನೆಕ್ಸ್ಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಈ ರೀತಿ ರೂಲ್ಸ್ ನ ಕೂಡ ಮಾಡಿದ್ದಾರೆ. ಇದು ಅಫಿಷಿಯಲ್ ಆಗಿ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಎಚ್ಚರವಾಗಿರಿ, ಈ ಹಿಂದೆ ಇರೋ ರೀತಿ ಇರೋದಿಲ್ಲ. ಕಂಪಲ್ಸರಿ ನೀವು 80 ಮಾರ್ಕ್ಸ್ಗೆ 28 ತೆಗಿಬೇಕು. 100ಕ್ಕೆ ಕನ್ನಡ ಭಾಷೆಯಲ್ಲಿ 35 ಕಂಪಲ್ಸರಿ ತೆಗಿಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಫೇಲ್ ಮಾಡ್ತಾರೆ. ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ಅದೊಂದು ಸಪರೇಟ್ 10% ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಬಟ್ ಕಳೆದ ಬಾರಿ ಎಲ್ಲ ಅಂದ್ರೆ ಶೇಕಡ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಕೂಡ ಮಾಡ್ತಾ ಇದ್ರು. ಬಟ್ ಈಗ ಏನಂದ್ರೆ 3 ವಿಷಯದಲ್ಲಿ 10% ಗ್ರೇಸ್ ಮಾರ್ಕ್ಸ್ ಕೊಟ್ಟು ನಿಮ್ಮನ್ನ ಪಾಸ್ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಹಿತಿ. ಸಾಕಷ್ಟು ಜನ ಪ್ರೂಫ್ ಅಂತಾರೆ. ಪ್ರೂಫ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ದು ಅಕೌಂಟ್ ಇದನ್ನ ಫಾಲೋ ಮಾಡಿ, DM ಮಾಡಿ. ನಾನು ನಿಮಗೆ ಬೇಕಾದ್ರೆ ಸಂಪೂರ್ಣವಾಗಿ ಪ್ರೂಫ್ ಅನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. SLC ವಿದ್ಯಾರ್ಥಿಗಳಿಗೆ ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.